ಇಲ್ಲೇನಾಗಿದೆ, ಲಕ್ಕಮ್ಮ ಗರ್ಭವತಿಯಾಗಿ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಈ ಸುದ್ದಿ ಇಡೀ ನಗರದಲ್ಲೆಲ್ಲ ಹರಡ್ತು, ಪಟ್ಟಣದಲ್ಲೆಲ್ಲ ಹಬ್ಬಿತು. ವಿಷಯ ಮಹಾರಾಜನ ಕಿವಿಗೂ ಬಿತ್ತು. ಹರ್ಷಗೊಂಡಂಥ ಮಹಾರಾಜ ಭಗವಂತನ ಪ್ರೇರಣೆಯಿಂದ ದೇವಗಿರಿಗೆ ಬೆಳಕಾಯಿತು, ನನಗೆ ಮಗ ಹುಟ್ಟಿದ ಅಂತ ಸಂತೋಷಕ್ಕೆ ಅನ್ನ ಸಂತರ್ಪಣೆ ಮಾಡಿ ದಾನ ಧರ್ಮಗಳನ್ನು ಮಾಡಿ ಸಂತೋಷವಾಗಿ ಕಾಲ ಕಳೀತಾ ಇದ್ದೇನೆ. ಯಾರು? ದೇವಗಿರಿಯ ಪಟ್ಟಣದ ದೊರೆಯಾದ ಬಾಣದರಂಗ. ಅಷ್ಟೇ ಅಲ್ಲ, ಪುರೋಹಿತರನ್ನು ಕರೆಸಿ ಮಗುವಿಗೆ ನಾಮ ನಕ್ಷತ್ರವನ್ನು ನೋಡಿಸಿ ನಾಮಕರಣ ಮಾಡತಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾನೆ. ಯಾರೋ ಈಗ ಪಂಚಾಂಗವನ್ನು ಹಿಡಿದುಕೊಂಡು ಪುರೋಹಿತರು ಅರಮನೆಗೆ ಬಂದಿದ್ದಾರೆ. ಪಂಚಾಂಗವನ್ನು ತೆಗೆದಿದ್ದಾರೆ. ಇವನ ವಿಧಿ ಲಿಖಿತ, ಇವನ ಹಣಬರ ಹೇಗಿದೆ ಅಂತೇಳಿ ಆ ಮಗುವಿನ ಜಾತಕವನ್ನು ನೋಡಿ, ನಾಮ ನಕ್ಷತ್ರವನ್ನು ನೋಡಿ ನಾಮದ ಹೆಸರನ್ನು ಸೂಚನೆ ಮಾಡ್ತಾ ಇದ್ದಾರೆ. ಹೇಗೆ ಅಂದರೆ, ರಾಜ ಪುರೋಹಿತರು ಪಂಚಾಂಗವನ್ನು ತೆಗೆದು ನಾಮ ನಕ್ಷತ್ರವ ನೋಡುತ್ತಲಿರಲು, ಇವನೊಬ್ಬ ಚೆಲುವನು ಮಹಾಮೈಮೆ ಉಳ್ಳವನು, ಇವನೊಬ್ಬ ಚೆಲುವನು ಮಹಾಮೈಮೆ ಉಳ್ಳವನು, ಆಧಾರೆ ವಿಧಿ ನಿಯಮ, ಆಧಾರೆ ವಿಧಿ ನಿಯಮ ಅಡ್ಡಲಾಗಿಹುದೋ, ಹುಟ್ಟಿದ ದೆಸೆಯಿಂದ ತಂದೆಗೆ ಬಲು ಕಷ್ಟ, ಹುಟ್ಟಿದ ದೆಸೆಯಿಂದ ತಂದೆಗೆ ಬಲು ಕಷ್ಟ, ರಾಜ್ಯ ಸೀಮೆಗಳೆಲ್ಲ ಕೈ ಬಿಟ್ಟೋಗುವವೋ, ಇದನರಿತ ಪುರೋಹಿತರು ಮರ್ಮದಲೇ ಮಡಗಿದರು, ಇದನರಿತ ಪುರೋಹಿತರು ಮರ್ಮದಲೇ ಮಡಗಿದರು, ನಾಗರಾಜನೆಂದು ಹೆಸರನಿಟ್ಟರೋ, ಎಂಗಾಳೆಯರು ಬಂದು ಮಗುವ ಶೃಂಗಾರ ಮಾಡಿ ಕನಕ ತೊಟ್ಟಿಲಿನಲ್ಲಿ ಮಗುವ ನಿಟ್ಟಾರೋ, ಹರಸಿ ಕುಪ್ಪಳಿಸುತ್ತ ಮಗುವನ್ನು ತೂಗುತ್ತ ಜೋಗುಳದ ಪದವನ್ನು ಪಾಡುತ್ತಲಿರಲು. ಈ ಪ್ರಕಾರವಾಗಿ ರಾಜಪುರೋಹಿತರು ಮಗುವಿನ ನಾಮ ನಕ್ಷತ್ರವನ್ನು ನೋಡಿ ಚಲುವನಾಗಿದ್ದರೂ ವಿಧಿಯದಾಟದಿಂದ ಹುಟ್ಟಿದ ದೆಸೆಯಿಂದ ತಂದೆಗೆ ಬಲು ಕಷ್ಟ ಹಾಗೂ ರಾಜ್ಯ ಸೀಮೆಗಳು ಕೈಬಿಟ್ಟು ಹೋಗುವುದನ್ನರಿತ ಪುರೋಹಿತರು ರಾಜನಿಗೆ ತಿಳಿಸಿದರೆ ಗಾಬರಿಗೊಳ್ಳುವನೆಂದು ಮರ್ಮದಲ್ಲಿ ಮಡಗಿ ಮಗುವಿಗೆ ನಾಗರಾಜನೆಂದು ನಾಮಕರಣ ಮಾಡಲು ಎಂಗಳೆಯರು ಬಂದು ಮಗುವನ್ನು ಶೃಂಗಾರ ಮಾಡಿ ಕನಕ ತೊಟ್ಟಿಲಿನಲ್ಲಿಟ್ಟು ತೂಗುತ್ತಾ ಜೋಗುಳದ ಪದವನ್ನು ಪಾಡುತ್ತಿದ್ದಾರದಂತೆನೇ. ಜೋ ಜೋ ರಾಜಕುಮಾರ, ಜೋ ಜೋ ರಾಜಕುಮಾರ, ಜೋ ಜೋ ರಾಜಕುಮಾರ, ಜೋ ಜೋ ರಾಜಕುಮಾರ, ಜೋ ಎಂದು ಜೋಗುಳವ ಪಾಡಿ ಸಖಿಯಾರೆಲ್ಲರೂ ತೂಯಿ. ಜೋ 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 ರಾಜಕುಮಾರ.
ಶ್ರೀಹರಿಯವರ ಪುತ್ರನಾಗಿ ದೇವಗಿರಿಗೆ ಬೆಳಕಾಗಿ, ಶ್ರೀಹರಿಯವರ ಪುತ್ರನಾಗಿ ದೇವಗಿರಿಗೆ ಬೆಳಕಾಗಿ, ರಾಜ ಮಾತೆಗೆ ಅರುಷ ನೀಡಿ ಬಡವಾರ ಬಂಧು ನೀನಾಗಿ, ಜೋ ಜೋ ರಾಜಕುಮಾರ, ಜೋ ಜೋ ರಾಜಕುಮಾರ. ದಿವ್ಯ ಮಕುಟನಾಗಿ ಬೆಳೆವೆ, ರಾಜ ಮುದ್ರಿಕೆಯನ್ನು ಹಿಡುವೆ, ದಿವ್ಯ ಮಕುಟನಾಗಿ ಬೆಳೆವೆ, ರಾಜ ಮುದ್ರಿಕೆಯನ್ನು ಹಿಡುವೆ, ನಮಗಾನಂದವ ತರುವೆ, ನಮಗಾನಂದವ ತರುವೆ, ಲೋಕಕ್ಕೆ ಬೆಳಕನ್ನು ಕೊಡುವೆ, ಜೋ 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 ರಾಜಕುಮಾರ. ಸುರಸುಂದರ ಪುರುಷನಾದೆ, ಒಡವ ಕಣ್ಣಿನ ಬಾಲನಾದೆ, ಸುರಸುಂದರ ಪುರುಷನಾದೆ, ಒಡವ ಕಣ್ಣಿನ ಬಾಲನಾದೆ, ಹರಮನೆಯ ಹರಗಿಣಿಯಾದೆ, ಬಾಳ ಬೆಳಕಿನ ಜ್ಯೋತಿಯಾದೆ, ಹರಮನೆಯ ಹರಗಿಣಿಯಾದೆ, ಬಾಳ ಬೆಳಕಿನ ಜ್ಯೋತಿಯಾದೆ, ಜೋ 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 ರಾಜಕುಮಾರ, ಜೋ ಜೋ ರಾಜಕುಮಾರ, ಜೋ ಜೋ ರಾಜಕುಮಾರ. ಈ ಪ್ರಕಾರವಾಗಿ ಎಂಗಳೆಯರು ಸೇರಿ ಮಗುವನ್ನು ತೊಟ್ಟಿಲಿನಲ್ಲಿಟ್ಟು ಜೋಗುಳದ ಪದವನ್ನು ಆಡುತ್ತಿರಲು ಎತ್ತ ಲಕ್ಕಮ್ಮನು ಮನದಲ್ಲಿ ಏನೆಂದು ಯೋಚಿಸುತ್ತಿರ್ತಾರದೆಂತೇನಿ. ಲಕ್ಕಮ್ಮನಿಗೆ ಸಡಗರದ ಸಂಭ್ರಮ. ಮಗುವನ್ನು ಎಂಗಳೆಯರು ಬಂದು ಶೃಂಗಾರ ಮಾಡಿ ಕನಕ ತೊಟ್ಟಿಲಿನಲ್ಲಿಟ್ಟು ಜೋಗುಳದ ಪದವನ್ನು ಹಾಡಿದ್ದಾರೆ. ಆ ನುಡಿಗಳು ರಾಜ ಮತ್ತು ಮಹಾರಾಣಿಯ ಕಿವಿಗೆ ಬಿದ್ದು ಅತ್ಯಂತ ಸಂತೋಷದಲ್ಲಿ ಕಾಲ ಕಳೀತಾ ಇದ್ದಾರೆ. ಆ ಸಂದರ್ಭದಲ್ಲಿ ಲಕ್ಕಮ್ಮನಿಗೆ ಶನಿಯ ಪ್ರೇರಣೆಯಿಂದ ಯೋಚನೆ ಬರ್ತಾ ಇದೆ. ಯಾರ ಬಗ್ಗೆ? ಸವತಿ ತುಳಸಮ್ಮನ ಬಗ್ಗೆ ಚಿಂತೆ ಆಯಿತು. ಕಾರಣ ಅವಳು ಕೂಡ ಗರ್ಭವತಿಯಾಗಿದ್ದಾಳೆ. ಅವಳ ಹೊಟ್ಟೆಯಲ್ಲಿ ಮಗುವೇನಾದರೂ ಜನಿಸಿದರೆ ನನ್ನ ಮಗನಿಗೆ ರಾಜ್ಯಾಧಿಕಾರ ದಕ್ಕುವುದಿಲ್ಲ ಎಂಬ ಭ್ರಮೆ ಅವಳ ತಲೆಯಲ್ಲಿ ಆವರಿಸಿ ಯೋಚಿಸುತ್ತಿದ್ದಾಳೆ. ಏನಂತ? ಅಕ್ಕಲಕ್ಕಮ್ಮನೋ ಶನಿಯ ಮಾಯಿಮೆಯಿಂದ ತುಳಸಮ್ಮನ ಚಿವುಟಾಲೋ, ತುಳಸಮ್ಮನ ಚಿವುಟಾಲೋ ಯತ್ನಿಸುತ್ತಿಹಳೋ. ಇವಳನ್ನು ಸಂಪೂರ್ಣವಾಗಿ ಸವತಿ ಇರಲೇಬಾರದು, ಏನಾದ್ರು ಮಾಡಿ ನಾಶ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ತುಳಸಮ್ಮನೀಗಾಗ ಎರಿಗೆ ಬೇನೆ ಕಂಡು ಹತ್ತಿತ್ತವರಳಾಡಿ ಗೋಳಾಡುತ್ತಿರಲು ಕರಿತಾಳೆ. ಈ ವೇದನೆಯನ್ನು ಗರ್ಭಧರಿಸಿದಾಳಲ್ಲ, ಆ ಮಗುವಿನ ಹೊರಗಡೆ ಬರುತ್ತಲ್ಲ, ಅದು ವೇದನೆ ತಡೆಯೋಕ್ಕಾಗ್ತಾ ಇಲ್ಲ. ಆ ತಡೆಯೋಕ್ಕಾಗದಂಥ ತುಳಸಮ್ಮ, ಭೂದೇವಿ ಬಾರಮ್ಮ ಬಾಧೆ ತಡೆಯ ನಮ್ಮ, ಭೂದೇವಿ ಬಾರಮ್ಮ ಬಾಧೆ ತಡೆಯೇ ನಮ್ಮ, ಅಮ್ಮಮ್ಮ ನಾನಂತು ಅಮ್ಮಮ್ಮ ನಾ ತಾಳೆ ಪ್ರಾಣ ಉಳಿಸಮ್ಮ. ಭೂದೇವಿಯನ್ನು ಮನಸಾರೆ ಆ ನೋವನ್ನು ತಾಳಲಾರದ ತುಳಸಮ್ಮ ಕರಿತಾ ಇದ್ದಾಳೆ. ಅಮ್ಮ, ನಾನು ಈ ನೋವನ್ನು ತಾಳಲಾರೆ, ದಯಮಾಡಿ ನನ್ನ ಪ್ರಾಣ ಉಳಿಸಮ್ಮ ಅಂತೇಳಿ ಭೂದೇವಿನ ಕರೆದಳಂತೆ. ಎಂದೋ ಅಲುವಿದ ರಾಣಿ ಮೂರ್ಛೆ ಹೋಗಲೋ, ಇತ್ತ ಶನಿ ದೇವ
ಮನದಿ ಯೋಚಿಸಿದ. ತುಳಸಮ್ಮ ಗರ್ಭವೇದನೆಯನ್ನು ತಾಳಲಾರದೆ ಭೂದೇವಿಯನ್ನು ಕರೆದು ಮೂರ್ಛೆ ಬಿದ್ದಿದ್ದಾಳೆ. ಇದೇ ತಕ್ಕ ಸಮಯವೆಂದು ಶನಿದೇವರು ಮನದಲ್ಲಿ ಯೋಚನೆ ಮಾಡ್ತಾನೆ. ಈಗ ನಾನೇನಾದರೂ ಮಾಡಿ ತುಳಸಮ್ಮನ ಗರ್ಭಕ್ಕೆ ಆಮೆ ರೂಪದ ಮಗುವನ್ನು ಸೇರಿಸಿ ಅಪವಾದ ಬರಹ ರೀತಿಯನ್ನು ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದಾನಂತೆ ಶನಿದೇವರು. ಅವಾಗೇನು, ಆಮೆ ರೂಪದ ಮಗುವ ತುಳಸಮ್ಮನ ಗರ್ಭಕ್ಕೆ ವಿಧಿಯ ನಿಯಮದಂತೆ ಸೇರಿಸಿ ಬಿಟ್ಟ. ಆಮೆ ರೂಪದ ಮಗುವು ತುಳಸಮ್ಮಗೆ ಜನಿಸಲು ಆಮೆ ಹುಟ್ಟಿದ ಸುದ್ದಿ, ಆಮೆ ಹುಟ್ಟಿದ ಸುದ್ದಿ ದೊರೆ ಕರ್ಣಕ್ಕೆ ಬೀಳೆ. ಲಕ್ಕಮ್ಮನಿಗೆ